ನಿತ್ಯ ಯೋಗ ಆಚರಿಸಿ ಆರೋಗ್ಯಯುತ ಬದುಕು ಸಾಗಿಸಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ. ಅಥಣಿ ಪಟ್ಟಣದಲ್ಲಿ ಪತಂಜಲಿ ಯೋಗ ಸಮಿತಿ ಹಾಗೂ ತಾಲೂಕು ಆಡಳಿತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು, ಆರೋಗ್ಯಪೂರ್ಣ ಬದುಕಿಗೆ ಯೋಗ ಸಹಕಾರಿಯಾಗಿದೆ. ಯೋಗ ವಿಶ್ವಕ್ಕೆ ಭಾರತದ ಶ್ರೇಷ್ಠ ಕೊಡುಗೆಯಾಗಿದೆ. ಭಾರತೀಯ ಪರಂಪರೆಯ ಯೋಗಕ್ಕೆ ಮಹತ್ವದ ಸ್ಥಾನವಿದೆ. ನಿತ್ಯ ಯೋಗ ಆಚರಿಸುವ ಮೂಲಕ ಆರೋಗ್ಯಯುತ ಬದುಕು ಸಾಗಿಸಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಅಥಣಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷ ಎಸ್ ಕೆ ಹೊಳೆಪ್ಪನವರ ನೇತೃತ್ವದಲ್ಲಿ ಯೋಗ ಪ್ರಾತ್ಯಕ್ಷಿಕೆ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಶಾಂತಿನಾಥ್ ಬೋಳಜಿ ಅವರು ವಹಿಸಿದ್ದರು. ಈ ವೇಳೆ ಶಿಕ್ಷಕ ಬಸವರಾಜ್ ಬೀಳೂರವರು ಬರೆದಿರುವ ದೇಹ ಮತ್ತು ಆತ್ಮದ ಆರೋಗ್ಯಕ್ಕಾಗಿ ಯೋಗ ಎಂಬ ಪುಸ್ತಕ ಬಿಡುಗಡೆ ಜರುಗಿತು. ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ಕೂಡ ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಥಣಿ ತಹಸೀಲ್ದಾರ್ ವಾಣಿಯು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್, ಅಭಿಯಂತರ ವೀರಣ್ಣವಾಲೆ, ರವೀಂದ್ರ ಮುರುಗಾಲಿ, ನೌಕರ ಸಂಘದ ಅಧ್ಯಕ್ಷ ರಾಮನಗೌಡ ಪಾಟೀಲ್, ವಿಲಾಸ್ ಕಾಂಬ್ಳೆ, ಅಮ್ಮಣ್ಣ ಕುರುಂದ್ವಾಡ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ರಾಮಣ್ಣ ದರಿಗೌಡ, ರಾಮನಗೌಡ ಪಾಟೀಲ್, ಶಿವನೂರ್, ಡಾಕ್ಟರ್ ರಾಮಣ್ಣ ದೊಡ್ಡನಿಗಪ್ಪು, ಡಾಕ್ಟರ್ ವಿಜಯ ಕಾಂಬ್ಳೆ, ಅಪ್ಪ ಸಾಹೇಬ್ ಅಲಿಬಾದಿ, ಗೀತಾ MS, ಶರ್ಮಿಳಾ ಹಾರಾಡಿ, ಡಾಕ್ಟರ್ RS ಅಂಬಿ, ಸುರೇಶ್ ಚಿಕ್ಕಟ್ಟಿ, SS ದೇವರೆಡ್ಡಿ, PL ಪೂಜಾರಿ, ಶಿವಾನಂದ ಮಾರ್ಗಾವಿ, ಅಪ್ಪ ಸಾಹೇಬ್ ತಾಂಬಟ್, ಡಾಕ್ಟರ್ AG ಮಾದರ್, ಶ್ರೀಶೈಲ್ ಪಾಟೀಲ್, ದೇವೇಂದ್ರ ಬಿಸ್ವಾಗರ್, ಭಾರತೀಯ ಅಲಿಬಾದಿ, ಸೂರ್ಯಕಾ ತಾಂಬಟ್ ಸೇರಿದಂತೆ ತಾಲೂಕು ಅಧಿಕಾರಿಗಳು, ವಿವಿಧ ಸಂಘಟನೆ ಮುಖಂಡರು, ವಿವಿಧ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದನ್ನು ವೃಕ್ಷಾಸನ ಅಂತೇಳಿ ಕರೆದಿದ್ದಾರೆ. ಇದರ ಪ್ರಯೋಜನ ಅಂತಂದರೆ ನರ ಸ್ನಾಯುಗಳ ಸಮನ್ವಯತೆ, ಸಮತೋಲನ, ಸಹಿಷ್ಣುತೆ, ಜಾಗರೂಕತೆ ಮತ್ತು ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ರೋಗಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮಾಡಲಿಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಆಗಬೇಕು ಅಂತಕ್ಕಂಥ ಸಂಕಲ್ಪವಿಟ್ಕೊಂಡು ಈ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಗಳನ್ನು ಪ್ರಾರಂಭ ಮಾಡಿದ. ಆದಿಕಾಲದಲ್ಲಿ ಋಷಿಮಣಿಗಳು ಸಾಧನೆಯನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ತೊಡ್ತಿದ್ರು. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ಧ್ಯಾನ ಮತ್ತು ಯೋಗ ಇವೆರಡೂ ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ಪತಂಜಲಿ ಅವರು ಇದನ್ನು ಪರೀಕ್ಷೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಇವತ್ತು ನಮಗೆಲ್ಲರಿಗೂ ಕೂಡ ಪಟ್ಟಿರ್ತಕ್ಕಂಥದ್ದು. ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಯೋಗ ಮತ್ತು ಧ್ಯಾನವನ್ನು ಮಾಡಿ ಅನೇಕ ಸಾಧನೆಗಳನ್ನು ಸಾಧಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಅವತ್ತಿನ ಕಾಲದಲ್ಲಿ ಅನೇಕ ಋಷಿ ಮುನಿಗಳು 100 ವರ್ಷ, 110 ವರ್ಷ, 150 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಅನೇಕ ದೃಷ್ಟಾಂತಗಳನ್ನು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ಯೋಗ ಮತ್ತು ಧ್ಯಾನ ಮನುಷ್ಯನ ಆರೋಗ್ಯವನ್ನು ಬಹಳಷ್ಟು ಗುಣಮಟ್ಟದ ಆರೋಗ್ಯವನ್ನು ಕೊಡಲಿಕ್ಕೆ ಅದು ಸಾಧ್ಯ ಆಗ್ತಕ್ಕಂಥದ್ದು. ರೋಗಮುಕ್ತ ಜೀವನವನ್ನು ಸಾಧಿಸಲಿಕ್ಕೆ ಇವೆರಡೂ ಕೂಡ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿರೋ. ನಾವೆಲ್ಲರೂ ನಮ್ಮ ಪರಿಪಾಠವನ್ನು